ಹಲೋ ಎವ್ರಿವನ್, ವೆಲ್ಕಮ್ ಟು ಗುರುದೇವ್ IAS ಅಂಡ್ ಬ್ಯಾಂಕಿಂಗ್ ಅಕಾಡೆಮಿ. ಒಂದು ವಾರ ಹಿಂದ್ಗಡೆ ನಾವು SBI PO ನೋಟಿಫಿಕೇಶನ್ ಬಂದಿದ್ದ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ವಿ. ಅದರಲ್ಲಿ 600+ ವೇಕೆನ್ಸೀಸ್ ಆಲ್ ಓವರ್ ಇಂಡಿಯಾ ಇದೆ ಅಂತ ಮೆನ್ಷನ್ ಮಾಡಿದ್ರು. ಇನ್ನು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟು 16 ಜನವರಿ ಅಂತ ಹೇಳಿದ್ರು. ಓಕೆ, ಬಹಳಷ್ಟು ಸ್ಟೂಡೆಂಟ್ಸ್ ಬಂದು ನಮ್ಗೆ ಏನ್ ಕೇಳ್ತಾ ಇದ್ರು, ಸರ್ ಅಪ್ಲಿಕೇಶನ್ ಫಾರ್ಮ್ ಹೆಂಗ್ ಫಿಲ್ ಅಪ್ ಮಾಡಬೇಕು, ಆಮೇಲೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾ ಇತ್ತು. ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಲಿಕೇಶನ್ ನೀವೇ ಹೆಂಗ್ ಹಾಕ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೈಲ್ಸ್ ಏನೇನ್ ಬೇಕಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಫೋಟೋಶಾಪ್ ಇಮೇಜ್ ಬೇಕು, ಆಮೇಲೆ ಸಿಗ್ನೇಚರ್ ಬೇಕು, ಆಮೇಲೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ, ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬೇಕಾಗುತ್ತೆ. ಸೊ ಈ 4 ಫೈಲ್ಸ್ ಅನ್ನ ನೀವು ಅಪ್ಲಿಕೇಶನ್ ಹಾಕಕ್ ಶುರು ಮಾಡೋಕ್ಕಿಂತ ಮುಂಚೆ ಈ 4 ಫೈಲ್ಸ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ ಫೋಟೋಶಾಪ್ ಇಮೇಜ್ ಅನ್ನ ನೀವು ಯಾವ್ದಾದ್ರು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಮೊಬೈಲ್ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನ 20 ಆಮೇಲೆ ಸರಿಯಾಗಿ ಕ್ರಾಪ್ ಮಾಡ್ಕೊಂಡು ಅದನ್ನ 20 KB to 50 KB ವರೆಗೂ ನೀವು ಕಂಪ್ರೆಸ್ ಮಾಡ್ಬೇಕಾಗುತ್ತೆ. ಇನ್ ಸಿಗ್ನೇಚರ್ ಬಗ್ಗೆ ಮಾತಾಡೋದಾದ್ರೆ ಸಿಗ್ನೇಚರ್ ನ ಬ್ಲಾಂಕ್ ಇಂಕ್ ಅಲ್ಲೇ ಮಾಡ್ಬೇಕು ನೀವು. ಆಮೇಲೆ ಅದನ್ನ ಸರಿಯಾಗಿ ಕ್ರಾಪ್ ಮಾಡ್ಕೊಂಡು ಅದನ್ನ 10 KB to 20 KB ವರೆಗೂ ಕಂಪ್ರೆಸ್ ಮಾಡ್ಬೇಕಾಗುತ್ತೆ. ಇನ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಬಗ್ಗೆ ಮಾತಾಡೋದಾದ್ರೆ ಬ್ಲಾಕ್ ಅಥವಾ ಬ್ಲೂ ಇಂಕ್ ಇಂದ ನೀವು ಲೆಫ್ಟ್ ಥಂಬ್ ಇಂಪ್ರೆಷನ್ ಅನ್ನ ಮಾಡಬಹುದು. ಆಮೇಲೆ ಇದು ಸೈಜ್ ಬಂದ್ಬಿಟ್ಟು 20 KB to 50 KB ವರೆಗೆ ಇರಬೇಕಾಗುತ್ತೆ. ಇನ್ನು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನ ಬ್ಲಾಕ್ ಇಂಕ್ ಅಲ್ಲೇ ಬರೀಬೇಕಾಗುತ್ತೆ. ಅದು ಸೈಜ್ ಬಂದ್ಬಿಟ್ಟು 50 KB to 100 KB ಇರಬೇಕಾಗುತ್ತೆ. ಓಕೆ, ಇನ್ನು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ 4 ಪಾಯಿಂಟ್ ಬಗ್ಗೆ ಮಾತಾಡೋದಂತಂದ್ರೆ ಏನ್ ಬರೀಬೇಕು ನೀವು ಅಂತಂದ್ರೆ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಕೊಟ್ಟಿದೀವಿ ನೋಡಿ, ವಿತ್ ಇನ್ ಡಬಲ್ ಕೋಟ್ಸ್ ಐ ಕಾಮಾ ಸ್ಪೇಸ್ ಕೊಟ್ಟಿದ್ವಿಲ್ಲ, ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕಾಗುತ್ತೆ. ನನ್ನ ಹೆಸರು ರಾಕೇಶ್ ಕನ್ಗಲ್ ಅಂತಿದ್ರೆ ರಾಕೇಶ್ ಕನ್ಗಲ್ ಅಂತ ಬರೀತೀನಿ. ಓಕೆ, ಕಾಮಾ ಡೇಟ್ ಆಫ್ ಬರ್ತ್, ಇಲ್ಲೇ ನಿಮ್ದು ಡೇಟ್ ಆಫ್ ಬರ್ತ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. Hereby declare that all the information submitted by me in the application form is correct, comma, true and valid, full stop. Okay, I will present the supporting documents as and when required, full stop. The signature, comma, photograph and left thumb impression is as of mine, full stop. ಸೊ ಇದನ್ನ ಬರೆದು ನೀವು ಸರಿಯಾಗಿ ಕ್ರಾಪ್ ಮಾಡ್ಕೊಂಡು ಇದನ್ನ 50 KB to 100 KB ವರೆಗೂ ಕಂಪ್ರೆಸ್ ಮಾಡ್ಬೇಕಾಗುತ್ತೆ. ಓಕೆ, ಇನ್ನು ಅಪ್ಲಿಕೇಶನ್ ಹೆಂಗ್ ಹಾಕೋದಂತ ನೋಡೋಣ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವ್ದಾದ್ರು ಬ್ರೌಸರ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಗೂಗಲ್ ಅಲ್ಲಿ ಹೋಗಿ SBI ಅಂತ ಸರ್ಚ್ ಮಾಡಿ. SBI ಅಂತ ಸರ್ಚ್ ಮಾಡೋದು. SBI ಸರ್ಚ್ ಮಾಡಿಂದ ಕೆಳಗೆ ಸ್ಕ್ರೋಲ್ ಮಾಡ್ರಿ, ಕೆಳಗೆ ಬನ್ನಿ. ಹಂಗೆ ಕೆಳಗೆ ಬಂದಿಂದ ಇಲ್ಲಿ ನಿಮ್ಗೆ ನ್ಯೂ ಹೋಮ್ ಕ್ಯಾರಿಯರ್ಸ್ ಅಂತ ಬರುತ್ತೆ. ನ್ಯೂ ಹೋಮ್ ಕ್ಯಾರಿಯರ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಂದ ಇಲ್ಲಿ ಕರೆಂಟ್ ಓಪನಿಂಗ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ 16th ಜನವರಿ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್. ಓಕೆ, ಲಾಸ್ಟ್ ಡೇಟ್ ಟು ಅಪ್ಲೈ 16th January 2025. ಸೊ ಜನವರಿ 16th ಒಳಗಡೆ ನೀವು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಇಲ್ಲೇ ಅಪ್ಲೈ ಹೆಂಗ್ ಮಾಡೋದು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ನೋ ಅಂತ ಬರ್ತೈತಿ. ಓಕೆ, ಡ್ರಾಪ್ ಬಾಕ್ಸ್ ಓಪನ್ ಆಗುತ್ತೆ, ಅಪ್ಲೈ ನೋ ಅಂತ ಬರ್ತೈತಿ. ಅಪ್ಲೈ ನೋ ಅಂತ ಹೊಡೆದ್ರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಲಿಂಕ್ ಹಾಕ್ತಿವಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ಪೇಜ್ ಬರ್ತೀರಿ ನೀವು. ಓಕೆ, ಇಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡಬೇಕು. ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಇಲ್ಲಿ ಯೂಸರ್ ID ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಓಕೆ, ಇಲ್ಲಿ ನಾನು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿದ್ದೀನಿ, ಅದಕ್ಕೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಏನಿದೆ, ಫಸ್ಟ್ ನೇಮ್ ಕನ್ಫರ್ಮ್ ಫಸ್ಟ್ ನೇಮ್, ಮಿಡಲ್ ನೇಮ್ ಕನ್ಫರ್ಮ್ ಮಿಡಲ್ ನೇಮ್, ಲಾಸ್ಟ್ ನೇಮ್ ಕನ್ಫರ್ಮ್ ಲಾಸ್ಟ್ ನೇಮ್ ಅಂತ ಇದೆ. ಓಕೆ, ಈಗ ನನ್ನ ಹೆಸರು ರಾಕೇಶ್ ಶಿವಾನಂದ್ ಕಂದಗಲ್ ಅಂತಿದ್ರೆ ಫಸ್ಟ್ ನೇಮ್ ಏನಾಗುತ್ತೆ, ನಂದು ರಾಕೇಶ್ ಅಂತ ಆಗುತ್ತೆ. ಓಕೆ, ಫಸ್ಟ್ ನೇಮು ರಾಕೇಶ್ ಅಂತ ಆಗುತ್ತೆ. ರಾಕೇಶ್ ಕನ್ಫರ್ಮ್ ಮಾಡ್ಬೇಕು ಅದನ್ನ ಇನ್ನೊಮ್ಮೆ. ರಾಕೇಶ್ ಮಿಡಲ್ ನೇಮ್ ಶಿವಾನಂದ್, ನಮ್ಮ ಫಾದರ್ ನೇಮ್ ಅನ್ಕೊಳ್ಳಿ, ಶಿವಾನಂದ್. ಓಕೆ, ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಬೇಕು ಅದನ್ನೇ, ಶಿವಾನಂದ್. ಲಾಸ್ಟ್ ನೇಮ್ ಅಂದ್ರೆ ನಿಮ್ ಸರ್ ನೇಮ್ ಕಂದಗಲ್. ಸೊ ಇದನ್ನಷ್ಟು ಫಿಲ್ ಅಪ್ ಮಾಡ್ತೀವಿ ನಾವು. ಅಕಸ್ಮಾತ್ ಆಗಿ ನಿಮ್ದು ಬರೇ ಹೆಸರಷ್ಟೇ ಇತ್ತು, ಬರೇ ರಾಕೇಶ್ ಇತ್ತು ಅಂದ್ರೆ ಇವೆರಡು ತುಂಬುದು ಅವಶ್ಯಕತೆ ಇರಲ್ಲ. ಓಕೆ, ಬರೇ ರಾಕೇಶ್ ಇದ್ರೆ ರಾಕೇಶ್ ಅಷ್ಟೇ ತುಂಬುದು, ಇವೆರಡು ತುಂಬುವ ಅವಶ್ಯಕತೆ ಇರಂಗಿಲ್ಲ. ಆಮೇಲೆ ಬರೇ ನಿಮ್ದು ಫಸ್ಟ್ ನೇಮು ಲಾಸ್ಟ್ ನೇಮ್ ಅಷ್ಟೇ ಇತ್ತು ನಿಮ್ ಅಂದ್ರೆ ರಾಕೇಶ್ ಕಂದಗಲ್ ಅಂತಿದ್ರೆ ರಾಕೇಶ್ ಕಂದಗಲ್ ಅಂತ ತುಂಬುದು. ಇದು ಫಸ್ಟ್ ನೇಮ್ ಮಾತ್ರ ಕಂಪಲ್ಸರಿ ಆಗಿ ತುಂಬಬೇಕಾಗುತ್ತೆ. ಮಿಡಲ್ ನೇಮು ಲಾಸ್ಟ್ ನೇಮ್ ಇದ್ರೆ ಮಾತ್ರ ತುಂಬುದು, ಇಲ್ಲಾಂದ್ರೆ ಬ್ಲಾಂಕ್ ಆಗಿ ಬಿಡ್ಬೋದು. ಓಕೆ, ನೆಕ್ಸ್ಟ್ ಮೊಬೈಲ್ ನಂಬರ್, ಇಲ್ಲಿ ಮೊಬೈಲ್ ನಂಬರ್ ತುಂಬಬೇಕಾಗುತ್ತೆ. ನಿಮ್ ಮೊಬೈಲ್ ನಂಬರ್ ಏನು ಅದು ತುಂಬ್ರಿ.
ಆಮೇಲೆ ಕನ್ಫರ್ಮ್ ಮೊಬೈಲ್ ನಂಬರ್, ಇದೇ ಎರಡನೇ ಸಲ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಬೇಕಾಗುತ್ತೆ ನೀವು. ಓಕೆ, ಆಮೇಲೆ ಆಲ್ಟರ್ನೇಟಿವ್ ನಂಬರ್ ನೀವು ಯಾವ್ದಾದ್ರು ಕೊಡ್ಬೋದು. ಇಲ್ಲಿ ಇಮೇಲ್ ಐಡಿ ಅಂತ ಕೇಳಿದಾರೆ ಅವರು, ಇಮೇಲ್ ಐಡಿಯಲ್ಲಿ ನಿಮ್ಮ ಮೇಲ್ ಐಡಿ ಕೊಡಿ. ಇಲ್ಲೇ ನೋಡಿ, ಈಗ ಇಮೇಲ್ ಐಡಿ ಹೆಂಗ್ ತುಂಬಬೇಕಂದ್ರೆ ನಂದು rakeshrogs@gmail.com ಅಂತ ತಿಳ್ಕೊಳ್ಳಿ. ಓಕೆ, rakeshsk@gmail.com ಇತ್ತಂತ. ರಾಕೇಶ್ ಎಸ್ ಕೆ ಮಾತ್ರ ಇಲ್ಲಿ ತುಂಬಬೇಕು, ಇಲ್ಲಿ ಆಲ್ರೆಡಿ ಇದೆ. ಇಲ್ಲಿ @gmail.com ನ ಸೆಲೆಕ್ಟ್ ಮಾಡ್ಬೇಕು. ಅಥವಾ ನಿಮ್ದು ಬೇರೆ ಯಾವ್ದಾದ್ರು ಅಕೌಂಟ್ ಇತ್ತು, ಹಾಟ್ಮೇಲ್ ಅಕೌಂಟ್ ಇತ್ತು, in.com, live.com, Rediff, Yahoo ಯಾವುದೇ ಇತ್ತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ನನ್ನ ಜಿಮೇಲ್ ಇದೆ, ಸೊ gmail.com ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ಆಮೇಲೆ ಆದ್ರೆ ಇಲ್ಲಿ ನೆಕ್ಸ್ಟ್ ಟೈಮ್ ಕನ್ಫರ್ಮ್ ಇಮೇಲ್ ಐಡಿ ಅಂತ ಇದ್ದಾಗ ನೀವು ಫುಲ್ ತುಂಬಬೇಕಾಗುತ್ತೆ, rakeshsk@gmail.com. ಸೊ ಕನ್ಫರ್ಮ್ ಅಂದಾಗ ಫುಲ್ ತುಂಬಬೇಕಾಗುತ್ತೆ. ಇಲ್ಲೇ ಫಸ್ಟ್ ಇಮೇಲ್ ಐಡಿ ಬರೀ ಫಸ್ಟ್ ಇದಷ್ಟು ನೋಡ್ಕೊಂಡು ಆಲ್ರೆಡಿ ಇರ್ತೈತಿ gmail.com ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂದ್ರೆ ಇಲ್ಲಿ ಟೆಕ್ಸ್ಟ್ ಇರ್ತೈತಿ, ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಇಲ್ಲಿ 2TFRJ. ಸೊ ಇದನ್ನೆಲ್ಲ ಫಿಲ್ ಮಾಡಿ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನಿಮ್ಮ ಮೊಬೈಲ್ ಬರ್ತೈತಿ. ಅದನ್ನ ನೀವು ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ಸೊ ಅದೆಲ್ಲ ತುಂಬ್ಮೇಲೆ ನಿಮ್ಮ ಮೊಬೈಲಿಗೆ ಒಂದು ಇದು ಪಾಸ್ವರ್ಡ್ ಮತ್ತೆ ಯೂಸರ್ ಐಡಿ ಬರ್ತೈತೆ. ಇಲ್ಲೇ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀವು ನೆಕ್ಸ್ಟ್ ಪೇಜ್ ಅಲ್ಲಿ ಬಂದಿದ್ದೀವಿ ನಾ ಈಗ. ಇಲ್ಲೇ ಸ್ಕ್ಯಾನ್ ನಾವು ಫಸ್ಟ್ ಹೇಳಿದ್ನಲ್ಲ 4 ಫೈಲ್ಸ್ ಬೇಕಾಗುತ್ತೆ ಅಂತಂದ್ರೆ ನಿಮಗೆ ಫಸ್ಟ್ ಫೈಲ್ ನ ಇಲ್ಲೇ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಏನಿದೆ ಸ್ಕ್ಯಾನ್ಡ್ ಫೋಟೋಗ್ರಾಫ್ ಆಫ್ ದಿ ಕ್ಯಾಂಡಿಡೇಟ್, ಅಂದ್ರೆ ನಿಮ್ದು ಫೋಟೋಗ್ರಾಫ್ ನೀವು ಏನ್ ಸ್ಕ್ಯಾನ್ ಮಾಡಿದ್ರಿ ಅದನ್ನ ಇಲ್ಲೇ ಚೂಸ್ ಫೈಲ್ ಅಂತ ಹೊಡೆದು ನಿಮ್ದು ಎಲ್ಲಿದೆ, ನಂದು ಡೆಸ್ಕ್ಟಾಪ್ ಅಲ್ಲಿ ಇದೆ, ಡೆಸ್ಕ್ಟಾಪ್ ಅಂತ ಹೊಡಿತೀನಿ. ಅಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ನನ್ನ ಫೋಟೋ ಇದೆ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಓಕೆ ಅಂತ ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಇಲ್ಲಿ ಫೋಟೋ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಐ ಕನ್ಫರ್ಮ್ ದಟ್ ಈಸ್ ಎ ವ್ಯಾಲಿಡ್ ಫೋಟೋ, ಆಲ್ಸೋ ಅಗ್ರಿ ಟು ಅಬೌವ್ ಮೆನ್ಷನ್ ಅಂತಂದ್ರೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಬೇಕು ನೀವು. ನೆಕ್ಸ್ಟ್ ಸ್ಕ್ಯಾನ್ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್, ನಿಮ್ ಸಿಗ್ನೇಚರ್ ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಸಿಗ್ನೇಚರ್, ಓಕೆ ಇಲ್ಲಿ ಸಿಗ್ನೇಚರ್ ಇದೆ. ಸೊ ಸಿಗ್ನೇಚರ್ ಅಪ್ಲೋಡ್ ಮಾಡಿದೆ ನಾನು ಈಗ. ಇನ್ವ್ಯಾಲಿಡ್ ಸಿಗ್ನೇಚರ್ ಅಟೆಂಪ್ಟ್, ಪ್ಲೀಸ್ ಅಪ್ಲೋಡ್ ವ್ಯಾಲಿಡ್ ಸಿಗ್ನೇಚರ್ ಅಂತ ಬರ್ತಾ ಇದೆ. ಸೊ ಮೇ ಬಿ ಫೈಲ್ ಸೈಜ್ ಕಮ್ಮಿ ಆಗಿರ್ಬೋದು ಅಥವಾ ಫೈಲ್ ಸೈಜ್ ಜಾಸ್ತಿ ಆಗಿರ್ಬೋದು, ನಾ ಕರೆಕ್ಟ್ ಫಾರ್ಮ್ಯಾಟ್ ಇಟ್ಟಿಲ್ಲ. ಬಟ್ ಇನ್ನೊಮ್ಮೆ ಟ್ರೈ ಮಾಡಿ ನೋಡ್ತೀನಿ ಏನಾದ್ರೂ ಆಗುತ್ತಾ ಅಂತೇಳಿ. ಓಕೆ, ಇದು ಆಗ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಸೈಜ್ ಕರೆಕ್ಟ್ ಆಗಿ ಇಟ್ಟಿದ್ರಿ ಅಂತಂದ್ರೆ ಇಲ್ಲಿ ಅದು ತಗೊಂಡ್ ಅಪ್ಲೋಡ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಏನ್ ಮಾಡಿ, ಈಗ ಅಪ್ಲೋಡ್ ಆಯ್ತು ನೋಡಿ. ಸೊ ಒಂದ್ 2-3 ಸಲ ಟ್ರೈ ಮಾಡಿ, ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ಅವಾಗೂ ಆಗಿಲ್ಲ ಅಂತಂದ್ರೆ ಇನ್ನೊಮ್ಮೆ ಸೈಜ್ ಗೀಸ್ ಚೆಕ್ ಮಾಡ್ಕೊಂಡು ಇನ್ನೊಮ್ಮೆ ಅಪ್ಲೋಡ್ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ಐ ಕನ್ಫರ್ಮ್ ದಟ್ ಇಟ್ ಇಸ್ ವ್ಯಾಲಿಡ್ ಸಿಗ್ನೇಚರ್ ಅಂಡ್ ಆಲ್ಸೋ ಅಗ್ರೀಬಲ್ ಮೆನ್ಷನ್ಡ್. ಓಕೆ, ಇದು ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ನೀವು ಬ್ಯಾಕ್ ಅಂದ್ರೆ ಬ್ಯಾಕ್ ಹೋಗ್ಬೋದು, ಇಲ್ಲ ಅಂತಂದ್ರೆ ಎಲ್ಲ ಕರೆಕ್ಟ್ ಇತ್ತಂದ್ರೆ ನೆಕ್ಸ್ಟ್ ಅಂತ ಹೋಗ್ಬೋದು. ಓಕೆ, ನೆಕ್ಸ್ಟ್ ಅಂತ ಹೋಗ್ತೀವಿ ನಾವು. ನೆಕ್ಸ್ಟ್ ಪೇಜ್ ಅಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪೇಜ್ ಅಲ್ಲಿ ಡೀಟೇಲ್ಸ್, ಏನೇನ್ ಡೀಟೇಲ್ಸ್ ಅಂತಂದ್ರೆ ನಿಮ್ ಕೆಟಗರಿನ ಚೂಸ್ ಮಾಡಬೇಕು. ನೀವು SC ಕೆಟಗರಿನೋ, ST ನೋ, OBC ನೋ, ಜನರಲ್ ಯಾವ್ದು ಅಂತಂದ್ರೆ ಇಲ್ಲಿ ಚೂಸ್ ಮಾಡಬೇಕು. ಸೊ ಜನರಲ್ ಇದ್ದವರು ಜನರಲ್ ಮ್ಯಾಗೆ ಸೆಲೆಕ್ಟ್ ಮಾಡ್ತೀರಿ. ಆಮೇಲೆ ಸಬ್ ಕ್ಯಾಸ್ಟ್ ಯಾವ್ದು ಅಂತಂದ್ರೆ ಜನರಲ್ ಅಲ್ಲಿ ಬರಲ್ಲ ಇದು, OBC ಅಲ್ಲಿ ಬರುತ್ತೆ. ಆಮೇಲೆ SC ಒಳಗೆ ನೀವು ಯಾವ್ದಾದ್ರು ಇಲ್ಲಿ ಸಬ್ ಕ್ಯಾಸ್ಟ್ ಅನ್ನ ಹಾಕ್ಬಹುದು. ಸೊ ಸಬ್ ಕ್ಯಾಸ್ಟ್ ಹಾಕ್ರಿ. ನೆಕ್ಸ್ಟ್ ಏನೋ ಆರ್ ಯು ಪರ್ಸನ್ ಆಫ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಅವು. ಸೊ ನಿಮ್ಗೆ ಏನಾದ್ರು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇತ್ತು ಅಂದ್ರೆ, ಏನಾದ್ರು ಪ್ರಾಬ್ಲಮ್ ಇತ್ತಂತಂದ್ರೆ ಎಸ್ ಅಂತ ಕೊಡಿ. ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿದ್ದೆ. ನೆಕ್ಸ್ಟ್ ಆರ್ ಯು ಸಫರಿಂಗ್ ಫ್ರಮ್ ಸೆರೆಬ್ರಲ್ ಪಲ್ಸಿ ಅಂಡ್ ಯುವರ್ ರೈಟಿಂಗ್ ಸ್ಪೀಡ್ ಇಸ್ ಅಫೆಕ್ಟೆಡ್. ಸೊ ನಿಮ್ಗೆ ಏನಾದ್ರು ಬರೆಯಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು, ಏನಾದ್ರು ಇದು ಪ್ರಾಬ್ಲಮ್ ಇತ್ತು, ಬರೆಯಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲೇ ಎಸ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಲ್ಲೇ ನೋ ಅಂತ ಇರುತ್ತೆ. ಆಕ್ಚುಲಿ ನೀವು ಇಲ್ಲೇ ಬೆಂಚ್ ಮಾರ್ಕ್ ಡಿಸಬಿಲಿಟಿ 40% ಅಬೌವ್ ನೋ ಅಂತ ಹಾಕಿದ್ರೆ ಸಿಂದ ಇದು ಆಕ್ಟಿವ್ ಇರಲ್ಲ. ಇಲ್ಲಿ ಎಸ್ ಅಂತ ಹಾಕಿದ್ರೆ ನಿಮ್ಗೆ ಬರೆಯಕ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಎಸ್ ಅಂತ ಹಾಕ್ಬೋದು ಇಲ್ಲೇ. ಓಕೆ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಸ್ಪೆಷಲ್ ಡಿಸಬಿಲಿಟಿ ಕವರ್ಡ್ ಅಂಡರ್ ಸೆಕ್ಷನ್ RDW 2000 ಇಸ್ ನಾಟ್ ಕವರ್ಡ್ ಅಂಡರ್ ಡೆಫಿನೇಷನ್ ಸೆಕ್ಷನ್. ಸೊ ಡಿಸಬಿಲಿಟಿ ಇದ್ರೆ ಮತ್ತೆ ಇನ್ನೊಂದು ಕೇಳಿದಾರೆ ಇಲ್ಲಿ ಎಸ್ ಆರ್ ನೋ ಅಂತ ಹಾಕ್ಬೇಕು, ಏನೋ ಡಿಸಬಿಲಿಟಿ ಇರಲಿಲ್ಲ ಅಂದ್ರೆ. ನೆಕ್ಸ್ಟ್ ರಿಲಿಜನ್ ಟು ವಿಚ್ ಯು ಬಿಲಾಂಗ್. ಓಕೆ, ಇಲ್ಲೇ ರಿಲಿಜನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಡ್ರಾಪ್ ಬಾಕ್ಸ್ ಓಪನ್ ಆಗುತ್ತೆ. ನೀವು ಬುದ್ಧಿಸ್ಟ್, ಕ್ರಿಶ್ಚಿಯನ್, ಹಿಂದೂ, ಜೈನ್, ಮುಸ್ಲಿಂ, ಸಿಖ್ ಯಾರೇ ಇದ್ರು ನೀವು ಯಾವ ಕೆಟಗರಿ ಇದು ರಿಲಿಜನ್ ಇದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವೆದರ್ ದಿ ರಿಲಿಜನ್ ಮೈನಾರಿಟಿ ಹೌದು ಅಲ್ಲ ಅಂತ, ಇದು ಹಿಂದೂ ನೀವು ಯಾವ್ದು ರಿಲಿಜನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದು ಮೈನಾರಿಟಿಯಲ್ಲಿ ಬರುತ್ತೋ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಬೇಕು. ಹಿಂದೂ ಬರಲ್ಲ, ನೋ ಅಂತ ಹಾಕ್ತೀನಿ. ನೀವು ಆರ್ ಯು ಆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದ್ರು ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಾರೆ ನೋ ಅಂತ ಹಾಕಿ.
ನೆಕ್ಸ್ಟ್ ಪ್ಲೀಸ್ ಮೆನ್ಷನ್ ನಂಬರ್ ಆಫ್ ಅಟೆಂಪ್ಟ್ಸ್ ನಿಮ್ದು ಎಷ್ಟಿದೆ ಪ್ರೀವಿಯಸ್ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಆಮೇಲೆ ಡೂ ಯು ರೆಕಾರ್ಡ್ ಡಿಫಾಲ್ಟ್ ಪೇಮೆಂಟ್ ಲೋನ್ಸ್ ಏನಾದ್ರು ನಿಮಗೆ ಪ್ರಾಬ್ಲಮ್ ಇತ್ತು, ಏನಾದ್ರು ಸಿವಿಲ್ ಕೋಡ್ ಇಂದ ಏನಾದ್ರು ನಿಮ್ಗೆ ನೋಟಿಫಿಕೇಶನ್ ಅದು ಬಂತಿತ್ತಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿರಿ, ಏನೋ ಕೇಸ್ ಇಲ್ಲ ನಿಮ್ಮ ಮೇಲೆ ಅಂತಂದು. ಡೂ ಯು ಹ್ಯಾವ್ ಅಡ್ವರ್ಸ್ ರಿಪೋರ್ಟ್ ರಿಗಾರ್ಡಿಂಗ್ ಕ್ಯಾರೆಕ್ಟರ್ ಅಂಡ್ ಇಂಟೆಮಿಡೆನ್ಸ್ ಮಾರಲ್, ಅದೇ ನಿಮ್ದು ಏನಾದ್ರು ಕ್ಯಾರೆಕ್ಟರ್ ಮ್ಯಾಗೆ ಏನಾದ್ರು ಕೇಸ್ ಗೀಸ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಆಮೇಲೆ ಆರ್ ಯು ಎಂಪ್ಲಾಯ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇನ್ ದಿ ಕ್ರಿಟಿಕಲ್ ಕ್ಯಾಟರ್, ಅಂದ್ರೆ ನೀವು ಆಲ್ರೆಡಿ ಏನಾದ್ರು ಸ್ಟೇಟ್ ಬ್ಯಾಂಕ್ ಎಂಪ್ಲಾಯ್ ಇತ್ತಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಆರ್ ಯು ಎನ್ ಎಂಪ್ಲಾಯ್ ಆಫ್ ಸ್ಟೇಟ್ ಬ್ಯಾಂಕ್ ಇನ್ ದಿ ಆಫೀಸರ್ ಕ್ಯಾಟರ್, ಅಂದ್ರೆ ಕ್ಲರ್ಕ್ ಅಲ್ದ ಇದು ನೆಕ್ಸ್ಟ್ ಆಫೀಸರ್ದು. ಸೊ ಫಸ್ಟ್ ಕ್ಲರ್ಕ್ ಇದ್ರೆ ಎಸ್ ಆರ್ ನೋ ಹಾಕ್ಬೇಕು, ಇಲ್ಲ ನೀವು ಆಲ್ರೆಡಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ರು ಇಲ್ಲ ಅಂತ ಎಸ್ ಬಿ ಐದಲ್ಲಿ ಎಸ್ ಆರ್ ನೋ ಹಾಕ್ಬೇಕು. ಆರ್ ಯು ಎಕ್ಸ್ ಎಂಪ್ಲಾಯ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ ಆಲ್ರೆಡಿ ನೀವು ಈ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ, ಬಟ್ ಆಲ್ರೆಡಿ ನೀವು ಪ್ರೀವಿಯಸ್ಲಿ ವರ್ಕ್ ಮಾಡ್ತಾ ಇದ್ರೆ ಇಲ್ಲ ಅಂತಂದು ಎಸ್ ಆರ್ ನೋ ಹಾಕ್ಬೇಕಾಗುತ್ತೆ. ಅಥವಾ ಆಫೀಸರ್ ಆಗಿ ನೀವು ಇದಕ್ಕಿಂತ ಮುಂಚೆ ಏನಾದ್ರು ಎಸ್ ಬಿ ಐ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ ಎಸ್ ಆರ್ ನೋ ಅಂತ ಹಾಕ್ಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಪ್ಲೀಸ್ ಎನ್ಶ್ಯೂರ್ ಯುವರ್ ಎಲಿಜಿಬಲ್ ಟು ಅಪ್ಲೈ, ಇದು ಆಟೋಮೆಟಿಕ್ ತಗೊಂಡಿರುತ್ತೆ ಎಸ್ ಅಂತ. ಇಲ್ಲೇ ನಿಮ್ ಪ್ಯಾನ್ ಕಾರ್ಡ್ ನಂಬರ್ ಕೊಡ್ಬೇಕಾಗುತ್ತೆ, ನಿಮ್ ಪ್ಯಾನ್ ಕಾರ್ಡ್ ನಂಬರ್ ಏನಿರುತ್ತೆ ಅದನ್ನ ಎಂಟರ್ ಮಾಡ್ರಿ ಇಲ್ಲಿ. ನೆಕ್ಸ್ಟ್ ನ್ಯಾಷನಾಲಿಟಿ ಇಂಡಿಯನ್ ಅಂತ ಆಟೋಮೆಟಿಕ್ ಆಗಿ ತಗೊಂಡಿದೆ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಯಾವ ಸ್ಟೇಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕರ್ನಾಟಕದಾಗಲಿ ಹಾಕ್ತಾ ಇದ್ರಿ ಅಂದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಸೆಂಟರ್ ಆಫ್ ಎಕ್ಸಾಮಿನೇಷನ್, ನೀವು ಯಾವ ಸೆಂಟರ್ ಅಲ್ಲಿ ಬರೆಯಕ್ಕೆ ಇಷ್ಟಪಡ್ತೀರಿ, ಬೆಂಗಳೂರು, ಧಾರವಾಡ, ಹುಬ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಆಪ್ಷನ್ಸ್ ಇದೆ. ನೀವು ಎಲ್ಲಿ ಎಕ್ಸಾಮ್ ಬರೀಬೇಕು ಅನ್ಕೊಂಡಿರಿ ಆ ಎಕ್ಸಾಮ್ ಸೆಂಟರ್ ನ ಹಾಕ್ರಿ. ನಾ ಇಲ್ಲಿ ಧಾರವಾಡ ಅಂತ ಹಾಕ್ತಾ ಇದ್ದೀನಿ ಎಕ್ಸಾಮ್ ಸೆಂಟರ್. ಸ್ಟೇಟ್ ಕೋಡ್, ಇಲ್ಲಿ ಮತ್ತೆ ಸ್ಟೇಟ್ ಸೆಲೆಕ್ಟ್ ಮಾಡ್ಬೇಕು ನೀವು, ಯಾವ ಸ್ಟೇಟ್ ಅಲ್ಲಿ, ಕರ್ನಾಟಕ. ಯಾವುದು ಎಕ್ಸಾಮಿನೇಷನ್ ಸೆಂಟರ್ ಫಾರ್ ಮೇನ್ ಎಕ್ಸಾಮಿನೇಷನ್, ಫಸ್ಟ್ ಪ್ರಿಲಿಮಿನರಿ ಎಲ್ಲಿ ಬರೀತೀರಿ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸೇಮ್ ಟು ಸೇಮ್ ಮೇನ್ಸ್ ಎಲ್ಲಿ ಬರೀಬೇಕಂತ ಇಷ್ಟಪಡ್ತೀರಿ ಅಲ್ಲಿ ಆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತು ನಡೆಸ್ತಾರೆ ಮೇನ್ಸ್, ಸೊ ಬೆಂಗಳೂರು ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಆಮೇಲೆ ಐ ಇಂಟೆಂಟೆಡ್ ಟು ಬ್ರಿಂಗ್ ದಿ ಫಾಲೋ ಐ ಡಿ ಕಾರ್ಡ್ ವೆನ್ ಅಪಿಯರಿಂಗ್ ಫಾರ್ ದಿ ಎಕ್ಸಾಮಿನೇಷನ್. ಓಕೆ, ನೀವು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಎಕ್ಸಾಮ್ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಯಾವ್ದಾ ಎಕ್ಸಾಮ್ ಇರಲಿ ಅಲ್ಲಿ ಎಕ್ಸಾಮ್ ಬರೀಬೇಕಾಗಬೇಕಾದ್ರೆ ನೀವು ಒಂದು ಐ ಡಿ ಪ್ರೂಫ್ ನ ಒಯ್ಬೇಕಾಗತ್ತೆ. ಸೊ ಇಲ್ಲಿ ಐ ಡಿ ಪ್ರೂಫ್ ನ ತರ್ತಾ ಇದ್ದೀನಿ ಅಂತಂದು ಎಸ್ ಅಂತ ಕ್ಲಿಕ್ ಮಾಡ್ಬೇಕು. ಸೊ ಆಮೇಲೆ ಯಾವ ಐ ಡಿ ಪ್ರೂಫ್ ತರ್ತಾ ಇದ್ದೀನಿ ಅಂತ ಹೇಳಿ ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ಸ್ ಐ ಡಿ, ಬ್ಯಾಂಕ್ ಪಾಸ್ಬುಕ್, ಐಡೆಂಟಿಟಿ ಕಾರ್ಡ್, ಇವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾ ಇಲ್ಲಿ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಐ ಡಿ ಪ್ರೂಫ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಏನಿದೆ ನಿಮ್ದು ಇಲ್ಲೇ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಂದ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲೇ ನಿಮ್ದು ಪರ್ಸನಲ್ ಡೀಟೇಲ್ ಅಲ್ಲಿ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಡೇಟ್, ಮಂತ್, ಇಲ್ಲೇ ಇಯರ್. ಸೊ ಇಯರ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಜೆಂಡರ್ ನೀವು ಮೇಲೋ ಫಿಮೇಲೋ ಅಥವಾ ಅದರ್ಸ್ ಅಂತಂದು 3 ಆಪ್ಷನ್ ಇದೆ. ಸೊ ನೀವು ಯಾವ ಜೆಂಡರ್ ಆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್, ನಿಮ್ಗೆ ಏನಾದ್ರು ಅವಳಿ ಜವಳಿ ಏನಾದ್ರು ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅವಳಿ ಜವಳಿ ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ, ಟ್ವಿನ್ಸ್. ಓಕೆ, ನೆಕ್ಸ್ಟ್ ಜೆಂಡರ್ ಆಫ್ ಟ್ವಿನ್ಸ್ ಇದ್ರೆ ಅಂತಂದ್ರೆ ಅವ್ರ ಜೆಂಡರ್ ಯಾರು, ಅವ್ರು ಮೇಲೋ ಫಿಮೇಲೋ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೇಮ್ ಆಫ್ ದಿ ಟ್ವಿನ್, ಅವ್ರ ಹೆಸರು ಏನಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮೆರಿಟಲ್ ಸ್ಟ್ಯಾಟಸ್ ಅಂತಂದ್ರೆ ನೀವು ಮದುವೆ ಆಗಿದೇನೋ ಇಲ್ಲ ಅಂತಂದು. ಅನ್ಮ್ಯಾರಿಡ್, ಮ್ಯಾರಿಡ್, ವಿಡೋವರ್, ಡೈವೋರ್ಸ್ಡ್ ಅಂತಂದ ಈಗ 5-6 ಆಪ್ಷನ್ ಇದೆ. ಸೊ ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಹಾಕಿ. ಫಾದರ್ಸ್ ನೇಮ್, ನಿಮ್ ಫಾದರ್ ನೇಮ್ ಹಾಕಿ ಇಲ್ಲೇ. ಆಮೇಲೆ ಫಾದರ್ಸ್ ನೇಮ್ ಮಿಡಲ್ ನೇಮ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಬಿಡ್ರಿ. ಫಾದರ್ಸ್ ಲಾಸ್ಟ್ ನೇಮ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಬಿಡ್ಬೋದು. ಓಕೆ, ಆಮೇಲೆ ಮದರ್ಸ್ ನೇಮ್ ಏನು, ಮದರ್ಸ್ ನೇಮ್ ಕೊಡ್ಬೇಕಾಗುತ್ತೆ ಇಲ್ಲೇ. ಓಕೆ, ಮದರ್ಸ್ ನೇಮ್ ಹಾಕ್ತಿವಿ. ಆಮೇಲೆ ಮದರ್ ಮಿಡಲ್ ನೇಮ್ ಇದ್ರೆ ಹಾಕ್ರಿ, ಲಾಸ್ಟ್ ನೇಮ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಬ್ಲಾಂಕ್ ಆಗಿ ಬಿಡ್ಬೋದು. ಸ್ಪೌಸ್ ನೇಮ್ ಯಾರಾದ್ರೂ ಹಾಕ್ಬೋದು, ಮಿಡಲ್ ನೇಮ್ ಇದ್ರೆ ಹಾಕ್ಬೋದು. ಆಮೇಲೆ ಲಾಸ್ಟ್ಗೆ ಇಲ್ಲ ಅಡ್ರೆಸ್ ಇದೆಲ್ಲ ಬ್ಲಾಂಕ್ ಆಗಿ ಬಿಟ್ಟು ನಡೀತೈತೆ. ನೆಕ್ಸ್ಟ್ ಅಡ್ರೆಸ್ ಫಾರ್ ದಿ ಕರೆಸ್ಪಾಂಡೆನ್ಸ್, ಅಂದ್ರೆ ಇಲ್ಲೊಂದು ಅಡ್ರೆಸ್ ಕೊಡ್ಬೇಕಾಗುತ್ತೆ. ಈ ಬ್ಲಾಂಕ್ ಅಲ್ಲಿ ಅಡ್ರೆಸ್ ನೀವು ಎಲ್ಲಿದ್ದೀರಾ ಅದ್ರ ಅಡ್ರೆಸ್ ಕೊಡ್ಬೇಕಾಗುತ್ತೆ. ಆಮೇಲೆ ಪಿನ್ ಕೋಡ್, ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಟೇಟ್ ಕರ್ನಾಟಕ, ಪಿನ್ ಕೋಡ್ 50004 ಅನ್ಕೊಳ್ಳಿ. ನೆಕ್ಸ್ಟ್ ಈ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನ್ ಕೊಟ್ಟಿದ್ರಿ ಸೇಮ್ ಆಸ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಇದೆ ಸೇಮ್ ಆಗಿತ್ತು ಅಂದ್ರೆ ಎರಡು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಸೇಮ್ ಅಂತ ಕೊಡ್ಬೋದು. ಸೇಮ್ ಆಸ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಇದು ಫಿಲ್ ಅಪ್ ಆಗುತ್ತೆ. ಇಲ್ಲಿ ಮೇಲೆ ಏನ್ ಅಡ್ರೆಸ್ ಕೊಟ್ಟಿರ್ತೀರಿ ಅದೇ ಅಡ್ರೆಸ್ ಇಲ್ಲಿ ಫಿಲ್ ಆಗುತ್ತೆ. ಇಲ್ಲಾಂದ್ರೆ ನೀವು ಬೇರೆ ಬೇರೆ ಅಡ್ರೆಸ್ ಕೊಡ್ಬೋದು ಎರಡು. ಇದೆಲ್ಲ ಆದ್ಮೇಲೆ
ನೀವು ಇಲ್ಲಿ ನೆಕ್ಸ್ಟ್ ಕೆಳಗಡೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಬರುತ್ತೆ. ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಹೊಡೆದ್ರೆ ನೀವು ಏನಾದ್ರೂ ಒನ್ ಆರ್ ಮೋರ್ ಎರರ್ಸ್ ಅಂದ್ರೆ ನೀವು ಏನಾದ್ರೂ ಬಿಟ್ಟಿರ್ತೀರಿ ಇಲ್ಲಿ ಫಿಲ್ಅಪ್ ಮಾಡೋದು. ಓಕೆ, ಇಲ್ಲಿ ಬಿಟ್ಟಿರ್ತೀರಿ ನೋಡಿ, ನಾ ಎಂಟರ್ ಕಾರ್ಡ್ ಎಂಟರ್ ಮಾಡಿಲ್ಲ, ಸೊ ಅದಕ್ಕೆ ತಗೊಳ್ತಾ ಇಲ್ಲ. ಪ್ಲೀಸ್ ಎಂಟರ್ ಐ ಡಿ ಪ್ರೂಫ್ ಅಂತ ಇದೆ. ಮತ್ತೆ ಏನಾದ್ರೂ ಬಿಟ್ಟಿದ್ರೆ ಇಲ್ಲಿ ತೋರಿಸುತ್ತದೆ ಪ್ಲೀಸ್ ಎಂಟರ್ ಸಬ್ ಕ್ಯಾಸ್ಟ್. ಸೊ ಸಬ್ ಕ್ಯಾಸ್ಟ್ ಎಂಟರ್ ಮಾಡಿಲ್ಲ ನಾನು ಇಲ್ಲಿ, ಅದಕ್ಕೆ ತಗೊಂತಾ ಇಲ್ಲ. ಇದನ್ನೆಲ್ಲ ಫಿಲ್ಅಪ್ ಮಾಡಿದ್ರೆ ಇದು ನೀವು ವ್ಯಾಲಿಡೇಟ್ ಅಂಡ್ ಯುವರ್ ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೋಡಿ, ಈಗ ನಾನು ಆಧಾರ್ ಕಾರ್ಡು ಮತ್ತೆ ಸಬ್ ಕ್ಯಾಸ್ಟ್ ಸೆಲೆಕ್ಟ್ ಮಾಡಿದೆ. ಸೊ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇಲ್ಲೇ ಓಕೆ ಅಂತ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಪೇಜಿಗೆ ಹೋಗೋದು ಈಗ. ಸೊ ನೆಕ್ಸ್ಟ್ ಪೇಜ್ ಏನಿದೆ, ಡೀಟೇಲ್ಸ್ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಲ್ಲ, ಕ್ವಾಲಿಫಿಕೇಶನ್ ಆರ್ ಎಕ್ಸ್ಪೀರಿಯನ್ಸ್ ಲ್ಯಾಂಗ್ವೇಜಸ್ ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಗ್ರಾಜುಯೇಷನ್ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಅಪಿಯರ್ಡ್ ಪಾಸ್ಡ್ ಅಂತ ಬರ್ತೈತಿ. ನಾನು ಆಲ್ರೆಡಿ ಪಾಸ್ಡ್ ಆಗಿದ್ದ ಸಂಬಂಧ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಈ ಅಪಿಯರ್ಡ್ ಫೈನಲ್ ಇಯರ್ ಏನಾದರೂ ಅಪ್ಲಿಕೇಶನ್ ಫೈನಲ್ ಇಯರ್ ಇದ್ದವ್ರು ಆಗ್ತಾ ಇದ್ರೆ ಅವರು ಅಪಿಯರ್ಡ್ ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆ, ಆಲ್ರೆಡಿ ಡಿಗ್ರಿ ಮುಗಿದವ್ರದ್ದು ಪಾಸ್ಡ್ ಅಂತ ಹಾಕೋದು. ಓಕೆ, ಡಿಗ್ರಿ ಆರ್ ಸಬ್ಜೆಕ್ಟ್ ಸ್ಟ್ರೀಮ್ ಯಾವ್ದು ಅಂತ ಇಲ್ಲಿ ಸೈನ್ಸ್ ಅಂತಂದ್ರೆ ಸೈನ್ಸ್, ಕಾಮರ್ಸ್, ಅಗ್ರಿಕಲ್ಚರ್ ಇವೆಲ್ಲ ಇದೆ. ನಿಮ್ BBA BCA ಅಂತಂದು ಸೊ ಯಾವ್ದೈತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೈನ್ಸ್ ಅಂತಂದು ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಥವಾ ಕಾಲೇಜ್, ನೀವು ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ಲೇಸ್ ಆಫ್ ಇನ್ಸ್ಟಿಟ್ಯೂಷನ್, ಆ ಪ್ಲೇಸ್ ಎಲ್ಲಿದೆ, ಧಾರವಾಡಲ್ಲಿದೆ, ನಿಮಗೆ ಬೇರೆ ಯಾವ ಇದು ಇನ್ಸ್ಟಿಟ್ಯೂಷನ್ ಯಾವ ಊರಲ್ಲಿದೆ ಆ ಇನ್ಸ್ಟಿಟ್ಯೂಷನ್ ಪ್ಲೇಸ್ ಹಾಕಬೇಕು. ಆಮೇಲೆ ಡೇಟ್ ಆಫ್ ಪಾಸಿಂಗ್, ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರಿ ಅಂತ ಇಲ್ಲೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಡೇಟು, ಮಂತು, ಆಮೇಲೆ ಇಯರ್. ಸೊ ಯಾವ ಇಯರ್ ಅಲ್ಲಿ ಡಿಗ್ರಿ ಮುಗಿದಿದೆ, ಯಾವ ಮಂತ್ ಅಲ್ಲಿ, ಯಾವ ಡೇಟ್ ಅಲ್ಲಿ ಅಂತಂದು ಮೆನ್ಷನ್ ಮಾಡಬೇಕು. ಸೊ ಪರ್ಸೆಂಟೇಜ್ ನೀವು ಅಗ್ರಿಗೇಟ್ ಪರ್ಸೆಂಟೇಜ್ ತೆಗಿಬೇಕಾಗುತ್ತೆ. ಆರ್ ಸಮ್ ಅಥವಾ 8 ಸಮ್ ಎಷ್ಟಿರುತ್ತೆ ಅದ್ರ ಅಗ್ರಿಗೇಟ್ ಮಾರ್ಕ್ಸ್ ಇಲ್ಲಿ ಹಾಕಬೇಕು. 2 ಡಿಜಿಟ್ ಅಲ್ಲಿ ಹಾಕ್ಬೇಕು ಪಾಯಿಂಟ್ ಆಗಿಂದ. ಸೊ 70.3 ಹಾಕಂಗಿಲ್ಲ, 70.30 ಹಾಕಬೇಕಾಗುತ್ತೆ, ಇಲ್ಲಾಂದ್ರೆ ಅದು ತಗೊಳಲ್ಲ. ನೆಕ್ಸ್ಟ್ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಇದು ಪಾಸ್ ಕ್ಲಾಸ್ ಯಾವ್ದು ಹಾಕ್ಬೇಕು, ಫಸ್ಟ್ ಕ್ಲಾಸ್ ಅಂತ ಹಾಕೋದು. ಇಂಟಿಗ್ರೇಟೆಡ್ ಡ್ಯೂಯಲ್ ಡಿಗ್ರಿ, ನೀವು ಏನಾದರೂ ಇನ್ನೊಂದು ಡ್ಯೂಯಲ್ ಡಿಗ್ರಿ ಮಾಡಿದ್ರೆ ಅದರ ಇನ್ಫಾರ್ಮೇಶನ್ ತುಂಬಬಹುದು. ಇಲ್ಲ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ ಪೋಸ್ಟ್ ಗ್ರಾಜುಯೇಷನ್ ತುಂಬಬಹುದು ಇಲ್ಲೇ. ಸೊ ನಂದು ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇನ್ಫಾರ್ಮೇಶನ್ ಇಲ್ಲಿ ತುಂಬ್ಕೋಬಹುದು. ಓಕೆ, ಅದರದ್ದು ಡೇಟ್ ಪಾಸಿಂಗು, ಯಾವ ಡೇಟ್ ಅಲ್ಲಿ ನಿಮ್ದು ಮಾಸ್ಟರ್ಸ್ ಮುಗಿದಿದೆ ಅದನ್ನ ಮೆನ್ಷನ್ ಮಾಡಬಹುದು ಇಲ್ಲೇ. ಆಮೇಲೆ ಪರ್ಸೆಂಟೇಜ್ ಇಲ್ಲೂ ಮೆನ್ಷನ್ ಮಾಡಬಹುದು, ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ನೆಕ್ಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಇಲ್ಲಿವರೆಗೆ ಇಷ್ಟು ಮುಗಿತಿದೆ. ಸೊ ಡಿಗ್ರಿ ಆಗಿದ್ರೆ ಡಿಗ್ರಿದ ಅಷ್ಟೇ ತುಂಬಿ, ಮಾಸ್ಟರ್ಸ್ ಆಗಿದ್ರೆ ಮಾಸ್ಟರ್ ತುಂಬಬೇಕು. ಆಮೇಲೆ ನಿಮ್ದು ಏನಾದರೂ ಇಂಟಿಗ್ರೇಟೆಡ್ ಡ್ಯೂಯಲ್ ಡಿಗ್ರಿ ಆಗಿತ್ತಂದ್ರೆ ಅದ್ರದ್ದು ತುಂಬ್ರಿ. ಇದು ಗ್ರಾಜುಯೇಷನ್ ಅಷ್ಟು ತುಂಬಿದ್ರೆ ಸಾಕು. ಇಲ್ಲೇ ನಿಮ್ ಬರೀ ಗ್ರಾಜುಯೇಷನ್ ಆಗಿತ್ತಂದ್ರೆ ಬರೀ ಗ್ರಾಜುಯೇಷನ್ ಮಾತ್ರ ತುಂಬ್ರಿ. ಓಕೆ, ನೆಕ್ಸ್ಟ್ ವೆದರ್ ಡೆಸಿರಿಯಸ್ ಆಫ್ ಟೇಕಿಂಗ್ ಪ್ರೀ ಎಕ್ಸಾಮ್ ಟ್ರೈನಿಂಗ್. ನಿಮ್ಗೆ SC ST OBC PWBD ಅಂತಂದು ಯಾವ್ದಾದ್ರು ಕೆಟಗರಿಯಲ್ಲಿ ಬರ್ತಾ ಇತ್ತಂತಂದ್ರೆ ನೀವು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಇರ್ತೈತಿ ಗೌರ್ಮೆಂಟ್ ಕಡೆಯಿಂದ, ಅದಕ್ಕೆ ಎಸ್ ಆರ್ ನೋ ತುಂಬಬಹುದು. ಎಸ್ ಆರ್ ನೋ ತುಂಬ್ರಿ. ನೀವು ಬೇಕಾಗಿತ್ತಂದ್ರೆ ಏನಾದ್ರು ಟ್ರೈನಿಂಗ್ ಓಕೆ ಅಂತ ತುಂಬ್ರಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜಸ್, ನಾವು ಯಾವ್ದಾದ್ರು ಲ್ಯಾಂಗ್ವೇಜ್ ನಿಮ್ಗೆ ಬರುತ್ತೆ. ಇಲ್ಲೇ ಇಂಗ್ಲಿಷ್ ಬರ್ತೈತೆ ನಂಗೆ, ಅಂದ್ರೆ ಓದಕ್ಕೆ ಬರೆಯಕ, ಆಮೇಲೆ ಓದಕ್ಕೂ ಬರಬೇಕು, ಬರೆಯಕ್ಕೂ ಬರಬೇಕು, ಆಮೇಲೆ ಮಾತಾಡಕ್ಕೂ ಬರಬೇಕು. ಓಕೆ, ಇಂಗ್ಲಿಷ್ ಬರ್ತೈತೆ ನಂಗೆ, ಆಮೇಲೆ ಹಿಂದಿ ಬರ್ತೈತೆ, ಆಮೇಲೆ ಕನ್ನಡ ಬರ್ತೈತೆ. ಓಕೆ, ನಿಮ್ಗೆ ಯಾವ್ದಾದ್ರು ಬರ್ತೈತಿ ಅದು ಮಾತ್ರ ತುಂಬ್ರಿ. ಇಂಗ್ಲಿಷ್ ಓದ್ಲಿಕ್ಕೆ ಬರ್ತೈತಿ, ಬರ್ಲಿಕ್ಕೆ ಬರ್ತೈತಿ, ಮಾತಾಡ್ಲಿಕ್ಕೂ ಬರ್ತೈತಿ. ಹಿಂದಿ ಓದ್ಲಿಕ್ಕೆ, ಬರೆಯಕ್ಕೆ, ಮಾತಾಡ್ಲಿಕ್ಕೆ. ಸೊ ಇದನ್ನಷ್ಟು 3 ಸೆಲೆಕ್ಟ್ ಮಾಡಿಲ್ಲ. ಒಂದ್ಸಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಮಾಡಿ. ಏನಾದರೂ ನೀವು ಫಿಲ್ ಮಾಡಿಲ್ಲ ಅಂತಂದ್ರೆ ಅನ್ಸಕ್ಸಸ್ಫುಲ್ ಬರ್ತೈತಿ. ನೀವೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ವೆರಿಫೈಡ್ ಆ್ಯಂಡ್ ಸಕ್ಸಸ್ಫುಲಿ ಅಂತ ಬರ್ತೈತಿ. ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್, ಸೇವ್ ಆ್ಯಂಡ್ ನೆಕ್ಸ್ಟ್. ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡೆದ್ರೆ ನೀವು ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಓಕೆ, ಈ ಪೇಜಲ್ಲಿ ಇದೆಲ್ಲ ಡೀಟೇಲ್ಸ್ ಇರ್ತೈತಿ. ಈ ಪೇಜಲ್ಲಿ ನಿಮ್ದು ಏನೇನು ಇಲ್ಲಿವರೆಗೂ ನೀವು ಏನೇನು ಇನ್ಫಾರ್ಮೇಶನ್ ತುಂಬಿರಿ ಎಲ್ಲ ಈ ಪೇಜಲ್ಲಿ ಓಪನ್ ಆಗುತ್ತೆ. ಓಕೆ, ಇದನ್ನೆಲ್ಲ ನೋಡ್ಬೋದು ನೀವು. ಇಲ್ಲೇ ಲಾಸ್ಟಿಗೆ ಏನ್ ಬರೀಬೇಕಂತಂದ್ರೆ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದಿ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಅಪ್ಲಿಕೇಶನ್ಸ್ ಆರ್ ಟು ಕ್ಯಾಂಡಿಡೇಟ್. ಸೊ ನೀವು ಅಪ್ಲಿಕೇಶನ್ ಎಲ್ಲ ತುಂಬಿರಿ, ನಾ ಕರೆಕ್ಟಾಗಿ ತುಂಬಿದ್ದೀನಿ ಅಂತಂದು ಇಲ್ಲಿ ಅಗ್ರಿ ಅಂತಂದು ಹೊಡಿಬೇಕು, ಕ್ಲಿಕ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಫಸ್ಟ್ ಪೇಜ್ ಅಲ್ಲಿ ಏನಾದ್ರೂ ನಿಮ್ಮ ಹೆಸರು ಕೊಡ್ತಾ ಇದ್ರಲ್ಲ, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಅಲ್ಲಿ ಏನಾದ್ರೂ ಅದಕ್ಕೆ ಮತ್ತೆ ನೀವು ಏನ್ ಇದು
ಐ ಡಿ ಪ್ರೂಫ್ ಏನಾದ್ರು ಐತೆ ಆಧಾರ್ ಕಾರ್ಡ್ ಅಲ್ಲಿ. ಸೊ ನನ್ ನೋಡಿ ಈಗ ನಾ ತುಂಬಿರೋದು ರಾಕೇಶ್ ಕಂದಗಲ್ ಅಂತ ತುಂಬಿದ್ದೀನಿ. ಓಕೆ, ಬಟ್ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ರಾಕೇಶ್ ಶಿವಾನಂದ್ ಕಂದಗಲ್ ಅಂತಿದೆ. ಸೊ ಎರಡು ಮ್ಯಾಚ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಐ ಕನ್ಫರ್ಮ್ ದಟ್ ಮೈ ನೇಮ್ ಇಸ್ ಫಿಲ್ಡ್ ಕರೆಕ್ಟ್ ಇತ್ತಂದ್ರೆ, ಎರಡು ಸೇಮ್ ಇತ್ತಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿ, ಎರಡು ಸೇಮ್ ಇಲ್ಲ ಅಂತಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕಾಗತ್ತೆ. ಐ ಚೇಂಜ್ ಇನ್ ಮೈ ನೇಮ್ ಅಂಡ್ ಐ ವಿಲ್ ಬ್ರಿಂಗ್ ದಿ ಡಾಕ್ಯುಮೆಂಟ್ ಪ್ರೂಫ್. ಅಂದ್ರೆ ಈಗ ನೋಡಿ ನಂದು ಆಧಾರ್ ಕಾರ್ಡ್ ಪ್ರೂಫ್ ಒಯ್ತಿದ್ದೀನಿ, ಅಲ್ಲಿ ರಾಕೇಶ್ ಶಿವಾನಂದ್ ಕಂದಗಲ್ ಇದೆ. ಬಟ್ ಇದು ಫಾರ್ಮ್ ತುಂಬಬೇಕಾದ್ರೆ ರಾಕೇಶ್ ಕಂದಗಲ್ ಅಂತ ಮಾತ್ರ ತುಂಬಿದ್ದೀನಿ. ಎರಡು ಮ್ಯಾಚ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕಂತಂದ್ರೆ ಇದ್ರ ಥರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆಮೇಲೆ ಅದ್ ಮ್ಯಾಚ್ ಆಗುವಂತದ್ದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಹೋಗ್ಬೇಕಾಗತ್ತೆ. ಸೊ ಏನೊಂದು SSLC ಮಾರ್ಕ್ಸ್ ಕಾರ್ಡ್ ಆಗ್ಬೋದು, ಅದರಲ್ಲಿ ರಾಕೇಶ್ ಕಂದಗಲ್ ಅಂತಿತ್ತು, ಅಥವಾ PUC ರಾಕೇಶ್ ಕಂದಗಲ್ ಇತ್ತು, ಅಥವಾ ಡಿಗ್ರಿಯಲ್ಲಿ ರಾಕೇಶ್ ಕಂದಗಲ್ ಇತ್ತು. ಯಾವ್ದಾದ್ರು ಒಂದು ಪ್ರೂಫ್ ನ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನ್ ತುಂಬಿರಿ ಅದನ್ನ ಒಯ್ಬೇಕಾಗತ್ತೆ ಅಲಾಂಗ್ ವಿತ್ ಐ ಡಿ ಪ್ರೂಫ್. ಓಕೆ, ಐ ಡಿ ಪ್ರೂಫ್ ನು ಒಯ್ಲೇಬೇಕು. ಕಂಪ್ಲೀಟ್ ರಿಜಿಸ್ಟ್ರೇಷನ್, ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಓಕೆ ಅಂತ ಕ್ಲಿಕ್ ಮಾಡ್ತೇನೆ. ಓಕೆ, ಇದನ್ನ ಓಕೆ. ಇಲ್ಲಿ ನೆಕ್ಸ್ಟ್ ಬಂದ್ಮೇಲೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಏನಾದ್ರು ನೀವು ಫೈಲ್ ಇಟ್ಕೊಂಡಿದ್ರಲ್ಲ ಸ್ಟಾರ್ಟಿಂಗ್, ಅದನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್. ಓಕೆ, ಲೆಫ್ಟ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡಿದೆ. ಓಕೆ, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಏನ್ ಬರ್ದಿದ್ವಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಓಪನ್, ಅಪ್ಲೋಡ್ ಮಾಡಿದ್ವಿ ಅದನ್ನು. ಸೊ ಹಿಂಗಿರುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಕ್ಯಾಪ್ಚರ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ 8. ಓಕೆ, ಆದ್ಮೇಲೆ ಇನ್ನೊಂದ್ಸಲಿ ನಿಮ್ದು ಡಾಕ್ಯುಮೆಂಟ್ ಎಲ್ಲ ಓಪನ್ ಆಗುತ್ತೆ. ನೀವು ಇಲ್ಲಿವರೆಗೂ ಫಿಲ್ಅಪ್ ಮಾಡಿದಿರಿ ಎಲ್ಲ ಓಪನ್ ಆಗುತ್ತೆ. ಅಕಸ್ಮಾತ್ ಆಗಿ ಏನಾದ್ರು ನೀವು ಫೀಸ್ ತುಂಬೋದಿತ್ತಂದ್ರೆ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಜನರಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ನೀವು ಫೀಸ್ ತುಂಬಬೇಕಾಗುತ್ತೆ. ಫೀಸ್ ತುಂಬಿದ ಮೇಲೆ ನಿಮ್ ಫೀಸ್ ತುಂಬಿದ ಮೇಲೆನೆ ಅಪ್ಲಿಕೇಶನ್ ತಗೊಳ್ಳೋದು. ನೀವು ಎಲ್ಲಿವರೆಗೂ ಫೀಸ್ ತುಂಬಿಲ್ಲ ಅಲ್ಲಿವರೆಗೂ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಅಂತ ತಗೊಳುತ್ತೆ ಅದು. ಓಕೆ, ಸೊ ನಿಮ್ ಫೀಸ್ ಇದ್ರೆ SC ST ಅವರಿಗೆ ಫೀಸ್ ಇರೋದಿಲ್ಲ, ಸೊ ಅವ್ರದ್ದು ತಗೊಳುತ್ತೆ. ಬಟ್ ಜನರಲ್ ಕ್ಯಾಟಗರಿ ನೀವು ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಫೀಸ್ ತುಂಬಿಲ್ಲ ಅಂತಂದ್ರೆ ಅದು ಸೆಲೆಕ್ಟ್ ಮಾಡೋದಿಲ್ಲ, ನಿಮ್ದು ಅಪ್ಲಿಕೇಶನ್ ಹಾಕಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಂದಂಗೆ ಅರ್ಥ. ಸೊ ಫೀಸ್ ಕಂಪ್ಲೀಟ್ ಆದ್ಮೇಲೆ ಅಪ್ಲಿಕೇಶನ್ ಆಮೇಲೆ ಕಂಪ್ಲೀಟ್ ಆದಂಗೆ ಇಲ್ಲ ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೋಗಿ ನಿಮ್ದು ಹಿಂಗೆ ಓಪನ್ ಆಗುತ್ತೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬಹುದು. ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡ್ತೀನಿ ಫೈಲ್. ಸೊ ಸೇವ್ ಅಂತ ಮಾಡ್ಕೋಬಹುದು. ನೇಮು SBI PO ಸೇವ್ ಅಂತ ಹೊಡೆದ್ರೆ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸೇವ್ ಆಗುತ್ತೆ. ಇದನ್ನ ಅಪ್ಲಿಕೇಶನ್ ಫಾರ್ಮ್ ನೀವು ಈ ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ತಗೊಂಡು ಒಂದ್ ಸೆಟ್ 2 ಸೆಟ್ ಪ್ರಿಂಟ್ ತಗೊಂಡು ಇದನ್ನ ಎಕ್ಸಾಮ್ ಹಾಲಿಗೆ ತಗೊಂಡು ಹೋಗ್ಬೇಕು ನೀವು. ಓಕೆ, ಎಕ್ಸಾಮ್ ಹಾಲಿಗೆ ಅಪ್ಲಿಕೇಶನ್ ತಗೊಂಡು ಹೋಗ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಹೆಲ್ಪ್ ಆಯ್ತು ಅನ್ಕೊಂತೀನಿ ವಿಡಿಯೋ ಇಂದ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಹಾಕ್ಬಹುದು. ಆಮೇಲೆ SBI ಅಪ್ಲಿಕೇಶನ್ ಹಾಕೋದ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಗಿ ಆ ಪೇಜಿಗೆ ಬರ್ಬೋದು ನೀವು. ಥ್ಯಾಂಕ್ ಯು.